ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಅಥವಾ ಅನಾಲ್ಜೆಸಿಕ್ಸ್ ಅಂತ ಏನು ಹೇಳ್ತೇವೋ, ಅನಾಲ್ಜೆಸಿಕ್ಸು ಮತ್ತು ಕಿಡ್ನಿ ಕ್ಯಾನ್ಸರ್ಗೆ ಡೈರೆಕ್ಟ್ ಲಿಂಕ್ ಇಲ್ಲ. ಸೊ ಇದು ಏನು ಮಾಡ್ತದೆ, ಪೇಯ್ನ್ ಕಿಲ್ಲರ್ಸು ನಮ್ಗೆ ಭಾಳ ಮುಖ್ಯವಾಗಿ ನಾವು ತಿಳ್ಕೊಬೇಕಂತಂದರೆ, ವಿತೌಟ್ ಪ್ರಿಸ್ಕ್ರಿಪ್ಷನ್, ಡಾಕ್ಟರ್ ಸಲಹೆ ಇಲ್ದಲೆ ಯಾವ ಒಂದು ಪೇಯ್ನ್ ಕಿಲ್ಲರ್ ಕೂಡ ಯಾರೂ ಉಪಯೋಗಿಸಬಾರದು. ಸೊ ಡಾಕ್ಟರ್ ಸಲಹೆ ಇದ್ದರೆ ಮಾತ್ರ ಉಪಯೋಗಿಸ್ಬೇಕು, ಅದು ಭಾಳ ಮುಖ್ಯ. ಎರಡನೇದು, ನಾವು ಎಷ್ಟು ತಗೋತಾ ಇದ್ವಿ, ಡೋಸೇಜ್ ಎಷ್ಟಿದೆ ಟ್ಯಾಬ್ಲೆಟು, ಆಮೇಲೆ ಡ್ಯೂರೇಷನ್ ಎಷ್ಟಿದೆ, ಎಷ್ಟು ದಿವಸ ಇವು ಭಾಳ ಮುಖ್ಯ. ಡಾಕ್ಟರ್ ಸಲಹೆ ಇರಬೇಕು, ಡೋಸೇಜ್ ಡಾಕ್ಟ್ರ್ ಹೇಳಿದ ಡೋಸೇಜ್ ತೊಗೋಬೇಕು, ಡಾಕ್ಟ್ರ್ ಹೇಳಿದ ಡ್ಯೂರೇಷನ್ ತೊಗೋಬೇಕು. ಸೊ ಹಾಗೆ ತೊಗೊಂಡಾಗ ನಮಗೇನು ಕಿಡ್ನಿ ಸಮಸ್ಯೆ ಬರೋದಿಲ್ಲ. ನಾವು ಯಾವಾಗ ಡಾಕ್ಟರ್ ಸಲಹೆ ಇಲ್ದಲೆ ಜಾಸ್ತಿ ಡೋಸ್, ಜಾಸ್ತಿ ಟ್ಯಾಬ್ಲೆಟು, ಜಾಸ್ತಿ ತಿಂಗಳಂಗೆ, ಕೆಲವು ಟೈಮ್ ಕಾಲು ನೋವಿದೆ, ಕೈ ನೋವಿದೆ ಅಂತ ತಿಂಗಳಂಗಟ್ಲೆ, ವರ್ಷಾನುಗಟ್ಲೆ ನಾವು ಯಾವಾಗ ಪೇಯ್ನ್ ಕಿಲ್ಲರ್ ಉಪಯೋಗಿಸ್ತೀವೋ ಆಗ ಕಿಡ್ನಿ ಡ್ಯಾಮೇಜ್ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಕಿಡ್ನಿ ಡ್ಯಾಮೇಜ್ ಆದಾಗ ಕಿಡ್ನಿ ಡ್ಯಾಮೇಜ್ ಇಂಡೈರೆಕ್ಟ್ಲಿ ಕಿಡ್ನಿ ಕ್ಯಾನ್ಸರ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರ್ತದೆ.